ಮತ್ತು ನಮ್ಮ ಹತ್ರ ತಮಾಷೆ ಮಾಡ್ತಿದ್ರು ಅಷ್ಟೇ ಗಂಭೀರ ಅಂತ. ಅರಾಟಿಯವರು, ಜಲವಳ್ಳಿಯವರು, ಐರೋಡಿಯವರು ಇವ್ರಿಗಿಂತ ಹಿರಿಯ ಕಲಾವಿದರು ಅವರಲ್ಲ. ಅವ್ರು ಚೌಕಿಗೆ ಬಂದ್ರಂತಾದ್ರೆ ಸಾಸ್ಮೆ ಕಾಳು ಹಾಕಿದ್ರೆ ಶಬ್ದ ಆಗಬಾರ್ದು, ಅಷ್ಟು ನಿಶಬ್ದ ಚೌಕಿ, ಆಯ್ತಾ. ಮತ್ತೆ ಅವರು ಯಾರ ಹತ್ರ ಹೆಚ್ಚಿಗೆ ಮಾತಾಡೋದಿಲ್ಲ. ಅಲ್ಲಿ ಹೋದ್ರು ದೇವ್ರಿಗೆ ಕೈ ಮುಗಿದ್ರು, ಹೀಗೆ ಜಲವಳ್ಳಿಯವ್ರು ನೋಡಿದ್ರು, ಏನು ಜಲವಳ್ಳಿಯವರು ಹೇಗಿದ್ದೀರಿ ಅನ್ನು ಮಾತಾಡ್ಸ್ಕೊಂಡ್ರು, ಹೋದ್ರು ಆಫೀಸ್ ಮೇಳ, ಅವ್ರ ಮೇಳ ನಡಿಬೇಕು. ಹಾಗಿನ ಪರಿಸ್ಥಿತಿ ಆಗಿದೆ. ಆ ಕಾಲಘಟ್ಟವನ್ನು ನೆನಪು ಮಾಡ್ಕೊಂಡ್ರೆ ಅದು ನೆನಪು ಹೋಗುವಂತ ನೆನಪೇ ಅಲ್ಲ. ಅದಕ್ಕೆ ನಾನೀಗ ಎಲ್ಲಿ ಭಾಷಣ ಮಾಡ್ಲಿಕ್ಕೆ ಹೋದ್ರು ಮೊದ್ಲು ನಮ್ಮ ಯಜಮಾನ್ರು ಹೇಳಿಬಿಡ್ತಾರೆ, ನೀ ಭಾಷಣ ಮಾಡಕ್ ಹೋಗ್ಬೇಡ, ನಾವ್ರ ಸುದ್ದಿ ಬಂದ್ರು ಕೂಡ ನೀ ಮರಕ್ತೇನೆ ಎಮೋಷನ್ ಆಗ್ತೇನೆ. ಆದ್ರಿಂದ ನಾನು ಅವ್ರ ಸುದ್ದಿ ಹೇಳುವಾಗ घन प्रचंड पवनो श्री विघ्नेश्वर पातु मां. ತೈತಾ ಇದ್ದದನ್ನ ಹಾಕ್ತಾರೆ. ಇವ್ರು ಬರ್ಲಿಲ್ಲ ರಂಗಸ್ಥಳಕ್ಕೆ. ಆಟ ನಿಲ್ಸಿ ತಾಳ ಇಟ್ಟು ಕೆಳಗೆ ಇಳಿದಾಯ್ತು. ಇಳಿದು ಕೂಡ್ಲೆ ಮ್ಯಾನೇಜರ್ ಆವಾಗ MS ಹೆಬ್ಬಾರ್ ಅಂತ ಅವರು ದಮ್ಮಯ್ಯ ಹಾಕಿ ಕರ್ಕೊಂಬಂದದ್ದು. ಇವ್ರು ಹೋಗಿ ಬೈಕ್ ಸ್ಟಾರ್ಟ್ ಮಾಡಿ ಆಯ್ತು, ನಾ ಮನೆಗೆ ಹೋಗ್ತೇನೆ. ಅವ್ರು ಒಂದು ಕೆಳಮಟ್ಟ ಶಬ್ದ ಹೇಳಿದ್ದಾರೆ, ಇದ್ರಲ್ಲಿ ಹೇಳ್ಬಾರ್ದು. ನಾನು ಅಲ್ಲಿ ಕೂತದ್ದು ಗೊತ್ತಾಯ್ತ, ನಿಮ್ಗೆ ಗೊತ್ತಾಯ್ತ. ಅದಕ್ಕೆ ಇದ್ದದ್ದಲ್ಲ. ಭಾಗವತ ಅಂದ್ರೆ ಏನಂತ ತಿಳ್ಕೊಂಡಿದ್ರಿ, ಬೇಗ ಬಂದು ವೇಷ ಮಾಡ್ಕೊಳ್ಲಿಕ್ಕೆ ನಿಮ್ಗೇನ್ ದಾಡಿಯ ಅಂತ ಹೇಳಿ ಕಡೆಗೆ ಮತ್ತೆ ಅವರು ಮ್ಯಾನೇಜರ್ ದಮ್ಮಯ್ಯ ಹಾಕಿದ ಮೇಲೆ ರಂಗಸ್ಥಳಕ್ಕೆ ಕೂತ. ಅವರು ಎಷ್ಟು ಹಗಲಿನಲ್ಲಿ ಎಷ್ಟು ತಮಾಷೆ ಇದ್ರು, ರಾತ್ರಿಗಷ್ಟೇ ಗಂಭೀರ. ರಂಗಸ್ಥಳದಲ್ಲಿ ಯಾರಿಗೂ ಮಾಪಿ ಇಲ್ಲ. ಪದ್ಯ ಇಲ್ಲದಿದ್ರು ಅಲ್ಲೇ ತಾಳ ಕೊಟ್ಟದ್ ಕೂಡ ಭಾಗವತ ತಾಳ ಕೊಟ್ಟದ್ ಕೂಡ ಪದ್ಯ ಇಲ್ಲ ಅಂತ ಲೆಕ್ಕ. ಅವಾಗ ಪೆರಡೂರು ಮೇಳದಲ್ಲಿ ಇದ್ದೆ, ಸ್ವಪ್ನ ಸಾಮ್ರಾಜ್ಯ ಅಂತ ಇಲ್ಲಿ ಚೈತ್ರ ಪಲ್ಲವಿ ಕಾಂಟ್ರಾಕ್ಟ್, ಪಾದಮಠ ಜಾತ್ರೆ. ಅಲ್ಲಿ ಏನು ಜನ ಫುಲ್, ನಮ್ಮಲ್ಲಿ ಜನ ಇಲ್ಲ. ನಿಮ್ದು ಕೆಳಗದ್ದೆ ಇಲ್ಲ ಕಡೆಗೆ. ಅದ್ರ ಮೇಲೆ ಮತ್ತೆ ಅವ್ರು ಎಷ್ಟು ಕ್ಲೋಸ್ ಅಂದ್ರೆ ಸಾಮುಕರು ಅವರೆಲ್ಲ ಭಾರಿ ಕ್ಲೋಸ್. ರಂಗಸ್ಥಳದಲ್ಲಿ ಸಾಮುಕರಿಗೆ ಕಿವಿ ಕೇಳುವುದಿಲ್ಲ. ಅವ್ರು ಹಿಂತಿರುಗಿ ಮಾತಾಡೋದು ಕೂಡ ಇವ್ರ ಮೈಕಿಂದ ಇಟ್ಲಾಗಿ ಬಾಯಿ ಅಡ್ಡ ಹಾಕೊಂಡು ಕೆಪ್ ಬೋಳಿ ಮಗನ ಎದುರು ಕಣ್ಕೊಂಡು ಮಾತಾಡ ಅಂತಿದ್ರು. ಅಂದ್ರೆ ಅವರು ಹಗಲಿನ ಅವ್ರ ತಮಾಷೆ ಅಷ್ಟು ತಮಾಷೆ ಇತ್ತು. ಬೆಳೆಯೂರು ಅವರು ಎಲ್ಲ ಒಂದು ಊಟ ಭಾರಿ ತಮಾಷೆ ಇತ್ತು. ಮತ್ತು ನಮ್ಮ ಹತ್ರ ತಮಾಷೆ ಮಾಡ್ತಿದ್ರು ಅಷ್ಟೇ ಗಂಭೀರ ಅಂತ. ಅರಾಟಿಯವರು, ಜಲವಳ್ಳಿಯವರು, ಐರೋಡಿಯವರು ಇವ್ರಿಗಿಂತ ಹಿರಿಯ ಕಲಾವಿದರು ಅವರಲ್ಲ. ಅವ್ರು ಚೌಕಿಗೆ ಬಂದ್ರಂತಾದ್ರೆ ಸಾಸ್ಮೆ ಕಾಳು ಹಾಕಿದ್ರೆ ಶಬ್ದ ಆಗಬಾರ್ದು, ಅಷ್ಟು ನಿಶಬ್ದ ಚೌಕಿ, ಆಯ್ತಾ. ಮತ್ತೆ ಅವರು ಯಾರ ಹತ್ರ ಹೆಚ್ಚಿಗೆ ಮಾತಾಡೋದಿಲ್ಲ. ಅಲ್ಲಿ ಹೋದ್ರು ದೇವ್ರಿಗೆ ಕೈ ಮುಗಿದ್ರು, ಹೀಗೆ ಜಲವಳ್ಳಿಯವ್ರು ನೋಡಿದ್ರು, ಏನು ಜಲವಳ್ಳಿಯವರು ಹೇಗಿದ್ದೀರಿ ಅನ್ನು ಮಾತಾಡ್ಸ್ಕೊಂಡ್ರು, ಹೋದ್ರು ಆಫೀಸ್ ರೂಮಿಗೆ ಹೋಗಿ ಕೂತ್ರು. ಅಲ್ಲಿ ತಮಾಷೆ ಮಾಡ್ತಾರೆ, ಸಲಿಗೆ ಇಲ್ಲ, ತಮಾಷೆ ಮಾಡ್ತಾರೆ ಕೆಲವು ಟೈಮ್ನಲ್ಲಿ. ಈಗ ಯಾರು ಒಬ್ರು ಆತ್ಮೀಯರು ಬಂದ್ರೆ ಅವ್ರಿಗೆ ಚಾ ತರಿಸಿ ಕೊಡೋದು. ಆವಾಗ ಸಾಲಿಗ್ರಾಮ ಮೇಳದಲ್ಲಿ ಆಮೇಲೆ ಕಾಂಟ್ರಾಕ್ಟ್ ಮೇಳದ ಆಟ ಕಾಂಟ್ರಾಕ್ಟ್ ಮಾಡಿ ಬಂದವರಿಗೆ ಚಾ ತರಿಸಿ ಕೊಡೋದು. ಗಂಜಿ ಊಟ ಇರ್ತಿತ್ತು, ಗಂಜಿ ಊಟ ಅವ್ರಿಗೆ ಭಾಗವತ ಗಂಜಿ ಊಟ, ಚಟ್ನಿ, ಅದನ್ನು ಬಂದವರು ಊಟ ಮಾಡ್ತಿದ್ರು. ಅದು ಈಗ ನೀವು ಹಿರಿಯ ನಮ್ಮ ಇವರು ಸಂಕಾಪುರ ಶಿವರಾಮ್ ಶೆಟ್ಟರನ್ನ ಕೇಳಿದ್ರು ಗೊತ್ತಾಗುತ್ತೆ, ಅವ್ರಿಗೆ ಗೊತ್ತುಂಟು. ಅವ್ರು ಗಂಜಿ ಊಟ ಮಾಡಿದವ್ರೆ ಅಲ್ಲಿ. ಸುರೇಶ್ ಶೆಟ್ರ ಅಪ್ಪಯ್ಯ, ಭಾಗವತರು ಸುರೇಶ್ ಶೆಟ್ರ ಅಪ್ಪಯ್ಯ, ನಮ್ಮ ಸರೋತ್ತಮ್ ಶೆಟ್ರು ಅವರಲ್ಲ. ಅವಾಗ ಎಲ್ಲಿವರೆಗೆ ಕೇಳಿದ್ರೆ ಅವ್ರನ್ನ ನೋಡಿದ್ರು ಆ ಭಾವನೆ ಮೂಡ್ತಿತ್ತು, ಗಂಭೀರ. ಹೆಚ್ಚಿಗೆ ಸಲಿಗೆ ಇಲ್ಲ ಕಲಾವಿದರಲ್ಲೂ, ಹೆಚ್ಚಿಗೆ ಸಲಿಗೆ ಇಲ್ಲ, ಯಾವ ಸಲಿಗೆ ಇಲ್ಲ. ರಂಗಸ್ಥಳದಲ್ಲಿ ತಪ್ಪಿದ್ರೆ ಹೇಳುದೇ. ಮತ್ತೆ ತಮಾಷೆ ಮಾಡೋದು ಉಂಟು. ಈ ರಾಜು ಶೆಟ್ಟರು ವೇಷ ಬಂದ್ರು ಕೂಡ ಡಿಸ್ಕೋ ಶಾಂತಿ ಪ್ರವೇಶ ಆಗ್ತದೆ ಈಗ ಹಾಗೆ ಅಂತ ಮದ್ಲಿಗಾರ ಹತ್ರ ಎಲ್ಲ ಹೇಳೋದು, ಅದೆಲ್ಲ ತಮಾಷೆ ಮಾಡ್ತಿದ್ರು ಅವ್ರು. ಹೌದು, ಕುಣಿಸೋದು, ತಲೆ ಮೇಲೆ ಹಾಕೊಂಡು, ಈ ಕೈ ಟವೆಲ್ ಉಂಟಲ್ಲ ಅದನ್ನ ತಲೆ ಮೇಲೆ ಹಾಕೊಂಡು ಅರಟಿಯವರು ಕುಣಿದಂಗೆ ಹೀಗೆ ಮಾಡೋದು, ಅದೆಲ್ಲ ಇತ್ತು ಅವ್ರು ತಮಾಷೆಗೆ. ಮತ್ತೆ ಒಂದು ದಿವಸ ರಾತ್ರಿ ಎಷ್ಟು ಶ್ರುತಿ ಇಳಿಸ್ಲಿಕ್ಕೆ ಆಗ್ತದ ಅಷ್ಟು ಶ್ರುತಿ ಇಳಿಸ್ಕೊಂಡು ಪದ್ಯ ಹೇಳಿದ್ರು. ಬುಡದಿಂದ ಏರು ಲಾಸ್ಟಿಗೆ ಇಳಿ. ಒಂದ್ ದಿವಸ ಇಡೀ ಪದ್ಯ ಬಿಳಿ ಒಂದು ಕಪ್ಪು ಒಂದಕ್ಕೆ ಲಾಸ್ಟ್ ಅವ್ರು ಹೇಳುದು ಬಿಳಿ 2ರಿಂದ ಬಿಳಿ 7ರವರೆಗೆ ಹೇಳ್ತಿದ್ರು. ಆ ದಿವಸ ಬಿಳಿ 7ರಿಂದ ಕಪ್ಪು 1ಕ್ಕೆ ಲಾಸ್ಟ್ ಹಾಕಿ ನೋಡೋಣ ಅಂತ. ಒಂದ್ ದಿವಸ ಇದೇ ರಾಘವೇಂದ್ರ ಮೈರ ಭಾಗವತರ ಮನೆ ಹತ್ರ ಹಾಲಾಡಿಯಲ್ಲಿ ಆಟ, ಸ್ವಪ್ನ ಸಿಂಧೂರ ಅಂತ ಪ್ರಸಂಗ.
ನಂದರಲ್ಲಿ ಅಯ್ಯಣ್ಣ ಅಂತ ಒಂದು ಪಾತ್ರ ಉಂಟು. ಆ ದಿವಸ ಇವರು ಭಾಗವತ್ಗೆ ಬರುವಾಗ ಒಂದ್ ಸ್ವಲ್ಪ ಸುಸ್ತಾಗಿದ್ರು. ಕತೆ ಮುಂದೆ ಹೋಗುದಿಲ್ಲ, ಲೇಟ್ ಆಗ್ತಾ ಉಂಟು. ನಮ್ಮ ಪ್ರಭಾಕರ್ ಭಂಡಾರ ಮೊದ್ಲೇಗಿದ್ರು. ಅವ್ರಿಗೆ ಸಿಟ್ಟು ಬಂದಿದೆ. ಅವ್ರಿಗೆ ಸಿಟ್ಟು ಬಂದದ್ದು ಇವ್ರಿಗೆ ಗೊತ್ತಾಗಿದೆ. 2 ಗಂಟೆ ಮುಗಿಯುವ ಕತೆ 4 ಗಂಟೆ ಆದ್ರೂ ಮುಗಿಲಿಲ್ಲ. ಸಿಟ್ಟು ಬಂತು ಇವರಿಗೆ. ಮಾರನೇ ದಿವಸ ಅವ್ರಿಗೆ ಸಿಟ್ಟು ಬಂದಿದೆ ಅಂತ ಗೊತ್ತಾಗಿ ಅವ್ರನ್ನ ಮಾತಾಡ್ಸ್ಬೇಕಲ್ಲ, ಕೊಂಗಾಟ ಮಾಡೋದು. ಬೀಡ ತಂದ್ಕೊಂಡು ಮತ್ಲೆಗಾರ ಬೀಡ ತಿನ್ನಿ, ನಿನ್ನ ತಪ್ಪಾಯ್ತು, ಸಾರಿ ಅಂತ ಅವ್ರಿಗೆ ಬೀಡ ಕೊಟ್ಟು. ಆರೋಗ್ಯ ಸರಿ ಇರ್ಲಿಲ್ಲ, ನನಗೆ ತಪ್ಪಾಯ್ತು, ಸರಿಯಾಗಿ ಮಾಡ್ಲಿಕ್ಕೆ ಆಗ್ಲಿಲ್ಲ, ಬೇಜಾರು ಮಾಡ್ಬೇಡಿ ಅಂತ ಹೇಳಿ ಇದ್ ಮಾಡ್ತಿದ್ರು. ಆದ್ರೆ ಅವರೊಟ್ಟಿಗೆ ತಿರುಗಾಟ ಮಾಡಿದ ಅನುಭವ ನಮಗೆ ಅಷ್ಟು ಖುಷಿ ಕೊಡ್ತಿತ್ತು. ಅದ್ರ ಮೇಲೆ ಸಾಲಿಗ್ರಾಮ್ ಮೇಳಕ್ಕೆ ಇವರು ಬಂದ್ರು, ಶಬರಾಯರು ಬಂದ್ರು. ಶಬರಾಯರು ಯೋಗ ಆ ಮೇಳಕ್ಕೆ ಅವರು ತೀರಿ ಹೋದ ವರ್ಷ ಮೇಘಮಯೂರಿ ಶೃಂಗಾರ ಸಾರಂಗ ವರ್ಷ ಪ್ರಸಂಗವೂ ಒಳ್ಳೆದು ಸಿಕ್ತು, ಅವರಿಗೂ ಹೆಸರು ಬಂತು. ಇವರು ಸೌಕೂರು ಮೇಳ ಬಿಟ್ಟು ಸಾಲಿಗ್ರಾಮ್ ಮೇಳಕ್ಕೆ ಬಂದರು. ಇವರದ್ದು ನನ್ನದು ಪರಮೇಶ್ವರ ಭಂಡಾರದ್ದು ಒಂದು ಜೋಡಿ ಆಯಿತು. ಅಂದ್ರೆ ಸಾಲಿಗ್ರಾಮ ಮೇಳದಲ್ಲಿ ನಾವು ತಿರುಗಾಟ ಮಾಡಿದ್ದೇವೆ ಅನ್ನೋದೇ ನಮಗೊಂದು ಹೆಮ್ಮೆಯ ವಿಷಯ. ಅದು ಕಾಳಿಂಗನವ್ರೊಟ್ಟಿಗೆ ತಿರುಗಾಟ ಮಾಡಿದ್ದೇವೆ ಅನ್ನೋದೇ ನಮ್ಗೊಂದು ಹೆಮ್ಮೆಯ ವಿಷಯ. ನಾವು ಎಲ್ಲೂ ಹೋದ್ರು ನಮ್ಮ ಕಾಳಿಂಗನವ್ರನ್ನು ಮರೆಯುವುದಿಲ್ಲ. ಭಾಗವತಿಗೆ ಬಗ್ಗೆ ಈಗ ಜಾನುವಾರು ಕಟ್ಟೆಯವರದ್ದು, ವಿಠಲ್ ಗೋರ್ಪಾಡಿ ಅವರ ನಡೆ, ಕುಂಜಾಲು ಶೈಲಿ, ಮತ್ತೆ ಗುರುಗಳ ಶೈಲಿ, ಅಪ್ಪಯ್ಯನ ಶೈಲಿ, ರಾಮಚಂದ್ರನವರ ಶೈಲಿ, ಇಷ್ಟನ್ನು ಕರಗತ ಮಾಡಿಕೊಂಡು ಅದನ್ನು ಹೇಳುವ ಇತ್ತಮ್ಮ ಅಂತ ಹೇಳುವ ಯೋಗ್ಯತೆ ಇದ್ರೆ ಕಾಳಿಂಗನವ್ರಿಗೆ ಒಬ್ಬರಿಗೆ. ಕೆಲವರು ನಾವು ಕಾಳಿಂಗನವ್ರು ಹಾಗೆ ಹೇಳ್ತೇವೆ ಅಂತ ಈ ಪ್ರಚಾರ ಪ್ರಿಯರು ಕೆಲವರೆಲ್ಲ ಇದ್ದಾರೆ. ಅದ್ರ ಬಗ್ಗೆ ನಾವೇನು ಆಕ್ಷೇಪ ಮಾಡುವಂಗಿಲ್ಲ, ಬಿಡಿ, ಅವರದ್ದೇ ಕಾಲವೇ ಹಾಗೆ, ಕಾಲಕ್ಕೆ ತಕ್ಕಂತೆ ಕೋಲ. ಮೊದ್ಲು ಹೇಗಂತ ಹೇಳಿದ್ರೆ ಕಾಳಿಂಗನವರು ಗುರುಗಳು ನಾರಾಯಣಪುರರು, ನೆಬ್ಬೂರರು, ಕಾಳಿಂಗನವರು, ದಾರೇಶ್ವರರು, KP ಹೆಗಡೆಯವರು 5 ಜನ ಇದ್ದಾಗ ಹಿಮ್ಮೇಳ ಹೇಗೆ, ಈಗ ನಿಮಗೂ ಗೊತ್ತುಂಟು ಹಿಮ್ಮೇಳ ಹೇಗಂತ ಹೇಳಿದ್ರೆ ಭಾಗವತರ ನಿರ್ದೇಶನದ ಹಾಗೆ, ಭಾಗವತರು ಹೇಳಿದ ಹಾಗೆ ಮತ್ತೆ ಚಂಡೆಯವರು ಬಾರಿಸಿ ಅದಕ್ಕೆ ಮುಮ್ಮೇಳದವ್ರು ಇದು ಮಾಡ್ಬೇಕು. ಈಗ ಹಾಗಾಗ್ಲಿಲ್ಲ. ಮುಮ್ಮೇಳದವ್ರು ಕುಣಿದಕ್ಕೆ ಭಾಗವತರು ಮೊದ್ಲೇ ನಾಳೆಗೆ ನಾವು ಮನೆಗೆ ಹೋಗ್ಬೇಕು, ಅದ್ರೊಳಗೆ ಒಂದಾಗ್ಬೇಕು. ಯಜಮಾನರಿಗೆ ಇಬ್ರು ಸಮತೋಲನ ಮಾಡಿ ಇಟ್ಕೊಳ್ದಿದ್ರೆ ಅವ್ರಿಗೆ ಉಪಾಯ ಇಲ್ಲ. ಅವ್ರ ಮೇಳ ನಡಿಬೇಕು. ಹಾಗೇನು ಪರಿಸ್ಥಿತಿ ಆಗಿದೆ. ಆ ಕಾಲಘಟ್ಟವನ್ನು ನೆನಪು ಮಾಡ್ಕೊಂಡ್ರೆ ಅದು ನೆನಪು ಹೋಗುವಂತ ನೆನಪೇ ಅಲ್ಲ. ಅದಕ್ಕೆ ನನಗೆ ಎಲ್ಲಿ ಭಾಷಣ ಮಾಡ್ಲಿಕ್ಕೆ ಹೋದ್ರು ಮೊದ್ಲು ನಮ್ಮ ಯಜಮಾನ್ರು ಹೇಳಿಬಿಡ್ತಾರೆ, ನೀ ಭಾಷಣ ಮಾಡಕ್ ಹೋಗ್ಬೇಡ, ನಾವ್ರ ಸುದ್ದಿ ಬಂದ್ರು ಕೂಡ ನೀ ಮರಕ್ತೇನೆ, ಎಮೋಷನ್ ಆಗ್ತೇನೆ. ಆದ್ರಿಂದ ನಾನು ಅವ್ರ ಸುದ್ದಿ ಹೇಳುವಾಗ ನಾನು ಎಲ್ಲೋ ಭಾಷಣಕ್ಕೆ ಒಪ್ಕೊಳ್ಳೋದು ಇಲ್ಲ. ಅಲ್ಲ, ಮತ್ತೆ ಕಾಳಿಂಗನವರು ನಿಮ್ಮನ್ನ ಅಷ್ಟು ಪ್ರೀತಿಯಿಂದ ಮಾಡ್ತಿದ್ರು. ಮತ್ತೆ ನಮ್ಮೂರಿನವ ಒಂದು ಹಾಸ್ಯದ ಘಟನೆ ಹೇಳ್ತೇನೆ. ಕೊಲ್ಲೂರಿಂದ ಬರುವಾಗ ವ್ಯಾನ್ ಬರುವಾಗ ಅಲ್ಲಿ ಮಾಸ್ತಿಕಟ್ಟೆ, ಅಲ್ಲಿಗೆ ಒಂದು ಮಾಸ್ತಿಕಟ್ಟೆ ಅಂತ ಆಗಿದೆ ಆ ಕಮಾನ್ ಹತ್ರ. ಅಲ್ಲಿ ಒಂದ್ ದಿವಸ ನಮ್ಮ ವ್ಯಾನಿಗೆ ಮೆಟೋಡರ್ ವ್ಯಾನ್ ಆವಾಗ ಅಲ್ಲಿಗೆ ಒಂದು ಕೋಳಿ ಯಾರೋ ಬಿಟ್ಟದ್ದು, ಅದು ನಮ್ಮ ವ್ಯಾನ್ ಅಡಿ ಹೋಯ್ತು. ವ್ಯಾನ್ ಅಡಿ ಹೋಗಿ ಅದು ಸತ್ತೋಯ್ತು. ಅದು ಸತ್ತೋದ ಅದೇ ವರ್ಷ ನಮ್ಮ ಮೇಳದಲ್ಲಿ ಭಾನು ತೇಜಸ್ವಿ ಪ್ರಸಂಗ. ಅದರಲ್ಲಿ ಆ ಭಾನು ತೇಜಸ್ವಿಯಲ್ಲಿ ಒಬ್ಬ ಮಹಾರಾಜನಿಗೆ ಕಪಟ ಮುನಿ ಹೋಗಿ ವಿಷ ಕೊಡೋದು ಉಂಟು, ಅವನು ಸಾಯ್ಲಿಕ್ಕೆ. ಧರ್ಮಶೀಲನ ಅಂತ ಮಹಾರಾಜ, ಅದನ್ನು ಐರೋಡಿಯವರು ಮಾಡ್ತಿದ್ರು. ಆ ವೇಷವನ್ನು ಉಪೇಂದ್ರ ಕಾವಡಿಯವರು ಮಾಡ್ತಿದ್ರು, ಉಪೇಂದ್ರ ಹೆಬ್ಬಾರ್ ಅವ್ರು ಮಾಡ್ತಿದ್ರು. ಅದನ್ನು ತೆಗೆದು ನಾನು ಮೊದಲು ಚಂಡೆ ಬಾರಿಸಿ ಒತ್ತ ಹಾಸ್ಯಗಳನ್ನೆಲ್ಲ ಮಾಡ್ತಿದ್ದೆ, ವನಪಾಲಕ ಅದನ್ನೆಲ್ಲ ಮಾಡ್ತಿದ್ದೆ. ಆವಾಗ ಆ ವೇಷವನ್ನು ನಂಗೆ ತೆಗೆದು ಬರ್ದು ಹಾಕಿದ್ರು ಭಾಗವತರ. ಅಲ್ಲಿ ಗಲಾಟೆ ಆಗಿದೆ ಆ ದಿವಸ. ನಮಗ್ ಒಂದೇ ಕೋಳಿ ಕೊಡಿ ಒಂದ, ಇಲ್ಲಿದ್ರೆ ಆಟ ಮಾಡಬಿಡುದಿಲ್ಲ, ಹಾಗೆ ಗಲಾಟೆ ಮಾಡಿದ್ರು. ಇವ್ರು ನಾ ರಂಗಸ್ಥಳ ಬಂದ ಗಡ್ಡದ ಮುನಿ ಮಾಡ್ಕೊಂಡ್ ಬಂದ್ರು ಕೂಡ ಇವ್ರು ನನ್ನ ಹತ್ರ ತಮಾಷೆ ಮಾಡೋದು, ಮೈ ಕತ್ಲಾಗ ಮಾಡ್ಕೊಂಡು, ಕೋಳಿ ಕೊಡ್ತೀಯ ಅಥವಾ ಆಟ ಮಾಡೋಬಿಡುದಿಲ್ಲ ನಿಂಗೆ, ಹಂಗೆ ಹಿಂಗೇನ್ ತಮಾಷೆ ಮಾಡೋದು. ಅದ ಅಂದ್ರೆ ಅಷ್ಟು ಗಮ್ಮತ್ತಿನಲ್ಲಿ ಇರ್ತಿದ್ರು. ರಂಗಸ್ಥಳದಲ್ಲೂ ಅಷ್ಟೇ ಗಮ್ಮತ್ತಿತ್ತು, ಅಷ್ಟೇ ಗಂಬು ಇರುವ ಇತ್ತು. ಆ ಯೋಗ್ಯತೆಗೆ ನೀ ಯಾವ ಭಾಗವತ್ನಿಗೂ ಬರ್ಲಿಕ್ಕೆ ಕಾಳಿಂಗನವ್ರಿ ಆ ಸಮುದ್ರವೇ. ಆ ಸಮುದ್ರಕ್ಕೆ ಇನ್ನು ಹೋಗಿ ಕೆಲವು ನದಿಗಳು ಸೇರ್ಬೇಕು ಬಿಟ್ರೆ ಇನ್ನ ಅಂತ ಸಮುದ್ರ ಹುಟ್ಟುವುದೂ ಇಲ್ಲ, ಆಗುದಿಲ್ಲ. ಅದು ಅವ್ರ ಗುರುಗಳು ಹೌದು, ಅವರು ಹೌದು. ರಂಗದಲ್ಲಿ ಅವರ ಈ ಅವರು ಬಂದ ಮೇಲೆ ಇಡೀ ರಂಗ ಅವ್ರು ಆಡುದು. ಅವ್ರು ಇದ್ದಾಗ ಒಂದು ಅಭಿಮನ್ಯು ಕಾಳಗ ಈಗ ಆಡ್ತಾರಲ್ಲ, ಆ ಅಭಿಮನ್ಯು ಕಾಳಗವೇ ಅಲ್ಲ. ಅಭಿಮನ್ಯು ಕಾಳಗ ಆಗ್ಲಿ, ಯಾವುದೇ ಪ್ರಸಂಗ ಆಗ್ಲಿ, ಅಭಿಮನ್ಯು ಕಾಳಗ ಅಂದ್ರೆ ಅಂದ್ರೆ ಪಿಕ್ಚರ್ ರೀಲ್ ಹೋದಂಗೆ, ಸಿನಿಮಾ ರೀಲ್ ಹೋದಂಗೆ, ಎಷ್ಟು ಚುರುಕು. ಆವಾಗ